ಶ್ಯಾಮ್ ಸುಂದರ್ ಪಾಲಿವಾಲ್. ಅವರ ಹೆಸರು ಸುಂದರ, ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ. ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು. ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ, ಈಗ ಸಿಗುವಲ್ಲು ಗಿರಾಕಿ ಅವು, ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನವ್ರು. ರಾಜಸ್ಥಾನದ ಪಿಂಪಲಾಂತ್ರಿ ಅವರು. ಆಶ್ಚರ್ಯ, ಅವರ 16 ವರ್ಷದ ಮಗಳು ತೀರ್ಕೊಂತಾಳ. ದುಃಖ, ಮನಸ್ಸಿನೊಳಗೆ ವಿಷಾದ. ಒಬ್ಬ ವ್ಯಕ್ತಿಗೆ ಆದ ದುಃಖ, ವಿಷಾದ ಹೇಗೆ ವಿಕಾಸದ ಕಡೆ ಹೆಜ್ಜೆ ಹಾಕಲಿಕ್ಕೆ ಪ್ರೇರಣೆ ಆಗ್ತದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಒಂದು ಉದಾಹರಣೆ. ಅವರು 16 ವರ್ಷದ ಮಗಳು ಕಿರಣ್, ಆಕಿ ತೀರ್ಕೊಂತಾಳೆ. ತೀರ್ಕೊಂಡಾಗ ಅವ್ರಿಗೆ ಅನಿಸ್ತದೆ, ಮಗಳು ತೀರ್ಕೊಂಡ್ಲು, ಮಗಳ ನೆನಪಿಗೆ ಏನಾದರೂ ಮಾಡಬೇಕು ಅಂತ. ಮಗಳ ನೆನಪಿಗೆ ಒಂದು ಕದಂಬ ಗಿಡ ಹಚ್ತಾರೆ ಮನೆ ಮುಂದೆ. ಅವರು ಪಂಚಾಯತಿ ಸರ್ಪಂಚ್ ಇದ್ರು ಪಿಂಪಲಾಂತ್ರಿದು. ಮಗಳು ತೀರ್ಕೊಂಡಾಗ ಅವ್ರಿಗೆ ಅನ್ನಿಸ್ತು, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚಬಾರ್ದಿನ ಮೇಲೆ ನಮ್ಮ ಊರಾಗ ಯಾವಾಗ ಹೆಣ್ಣು ಮಗು ಹುಟ್ಟತೈತಿ, ಹೆಣ್ಣು ಮಗು ಹುಟ್ಟತಂದ್ರೆ ಆ ಮಗುವಿನ ಹೆಸರಲ್ಲೇ 111 ಗಿಡ ಹಚ್ಚುವ ಸಂಪ್ರದಾಯ ತಂದ್ರ ಅವ್ರ ಊರಾಗ. ನಮ್ಮ 222 ಕಡಿತೀವಿ ನಾವು ಹಚ್ಚ ಪೈಕಿ ಮಂದಿ ಅಲ್ಲ. ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ 111 ಗಿಡ ಹಚ್ಚುದು ಅಷ್ಟೇ ಅಲ್ಲ, ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂಥ ಸಂಪ್ರದಾಯ ಕಿರಣ್ ಠೇವಣಿ ನಿಧಿ ತಂದ್ರವ್ರು. ಮತ್ತು ಹಂಗ ಅಲ್ಲ, ಆ FD ಇಟ್ಟ ಮೇಲೆ ಪಂಚಾಯತಿ ಒಳಗೊಂದು ರೆಸೊಲ್ಯೂಷನ್ ಮಾಡ್ಬೇಕು, ಏನಂದ್ರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ. ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ. ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ, ಹೆಣ್ಣು ಮಗು ಹುಟ್ಟಿದ ತಕ್ಷಣ 111 ಗಿಡಗಳನ್ನು ಹಚ್ತಾರೆ. ಆಶ್ಚರ್ಯ ಅಂದ್ರೆ, ಮಕ್ರಾನ್, ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ, ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್, ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತೋ ಅಂಥಲ್ಲಿ ಇವತ್ತು 3.5-4 ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅಲ್ಲಿ. ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು, ಪಂಚಾಯಿತಿ ಸದಸ್ಯರವರು. ಆ ಪಿಂಪಲಾಂತ್ರಿ ಮಾಡೆಲ್ ಏನೈತಲ್ಲ, ಇವತ್ತು ಪಿಂಪಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಠ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ಪಿಂಪಲಾಂತ್ರಿ ಮಾಡೆಲ್ ಅನ್ನು. ಅಂಥ ಒಂದು ಸೇವೆ ಇವತ್ತು ಸುಮಾರು 1000 ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲಿ 900 ಫೀಟ್ ನೀರು ಕೆಳಗೆ ಹೋದ್ರೂ ಸಿಗ್ತಿದ್ದಿಲ್ಲ, ಇವತ್ತು 50 ಫೀಟ್ಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ. ಅಂದ್ರೆ ಪರಿಸರ, ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅಂಥವರು ನಮ್ಮ ಜೊತೆಗಿದ್ದಾರೆ. ಅಂದರೆ ಅವ್ರನ್ನ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರೆ, ಅಲ್ಲಿ ಭಾರತ ಸರ್ಕಾರ ಪಿಂಪಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ. ದೇಶದ ಮೂಲೆಗಳಿಂದ IAS ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬ PUC ಕಲ್ತಂತ ಸರ್ಪಂಚ್ ಮಾಡಿದ ಕೆಲಸ IAS ಆಫೀಸರ್ ನೋಡಿ ಕಲಿಯುವಂಗಾತಲ್ಲ, ಇದು ನಾನು ಹೇಳ್ತಾ ಇರೋದು. ಅವರ ಮಾಡೆಲ್ ಅಷ್ಟು ಪರಿಣಾಮಶಾಲಿಯಾಗಿದೆ. ಅದನ್ನ ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ. ಅಂದ್ರೆ ಒಬ್ಬ ಪಂಚಾಯತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು, ಮತ್ತು ನಮ್ಮ ಊರನ್ನ, ಸಣ್ಣ ಹಳ್ಳಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್. ಅವರಷ್ಟು ಪರಿಸರ, ಪ್ರಕೃತಿ, ನೀರು, ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು
ಆದರ್ಶಪ್ರಾಯರು. ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ, ಅಭಿಮಾನ ಅವರಿಗೆ. ಶ್ಯಾಮ್ ಸುಂದರ್ ಪಾಲ್ಯಾಲ್ ಅವರು ಪೂಜ್ಯರು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಹುಬ್ಬಳ್ಳಿಯ ಪೂಜ್ಯರು ಅವರನ್ನು ಆಶೀರ್ವದಿಸಬೇಕು.